ಅಸಾಧ್ಯ ಎಂಬ ಭಾವನೆಯನ್ನು ಮನಸ್ಸಿನಿಂದ ದೂರ ಮಾಡುವುದೇ ಗುರಿ ಸಾಧನೆಗೆ ಮೊದಲ ಮೆಟ್ಟಿಲು. ಮನುಷ್ಯನಿಗೆ ಸಮಯದ ಬೆಲೆ ಗೊತ್ತು, ಹಣದ ಬೆಲೆ ತಿಳಿದಿದೆ, ಹಾಗೆ ಸಂಬಂಧದ ಬೆಲೆ ತಿಳಿದಿದೆ, ಪ್ರಾಣದ ಬೆಲೆ ಕೂಡ ತಿಳಿದಿದೆ. ಎಲ್ಲ ತಿಳಿದಿರುವ ಮನುಷ್ಯನಿಗೆ ಜೊತೆಗೆ ಇರುವ ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲವಾಗಿದ್ದಾರೆ. ಸಮಯವು ಯಾವುದನ್ನು ಸರಿ ಮಾಡುವುದಿಲ್ಲ, ನಾವೇ ಸಮಯದ ಜೊತೆಗೆ ಸರಿ ಮಾಡಿಕೊಂಡು ಮುಂದೆ ಸಾಗಬೇಕು. ನಿನ್ನನ್ನು ಬೇಡ ಎಂದುಕೊಂಡವರ ಮುಂದೆ ಬೇಸರಗೊಳ್ಳಬೇಡ. ನಿನ್ನ ಬೆಲೆ ತಿಳಿದವರ ಮುಂದೆ ಪಶ್ಚಾತ್ತಾಪ ಪಡಬೇಡ. ನಿನ್ನ ವ್ಯಕ್ತಿತ್ವವನ್ನು ಎಂದೂ ಬಿಟ್ಟುಕೊಡಬೇಡ. ಕಷ್ಟಪಡಬೇಕು ಅಂದರೂ ಈ ಕ್ಷಣನೇ, ಸಂತೋಷದಿಂದ ಇರಬೇಕು ಅಂದರೂ ಈ ಕ್ಷಣನೇ, ಜೀವನ ಮಾಡಬೇಕು ಅಂದರೂ ಈ ಕ್ಷಣನೇ. ಏಕೆ ಅಂದರೆ ನಿನ್ನ ಅನ್ನುವುದು ನಮ್ಮದಲ್ಲ, ಅದು ಹಾಗೇ ಹೋಗಿರೋ ಘಟನೆ. ನಾಳೆ ಅನ್ನೋದು ನಮ್ಮದಲ್ಲ, ಏನೋ ಆಗುತ್ತದೆ ಎಂದು ತಿಳಿದಿಲ್ಲ. ಎದುರಾದ ತೊಂದರೆಗೆ ಹೆದರಬೇಡ, ಸ್ವಲ್ಪ ಹೊತ್ತು ಯೋಚಿಸು. ಏಕೆಂದರೆ ಜೀವನ ಒಂದು ಹೊಸ ಪಾಠ ಹೇಳಿಕೊಡುತ್ತದೆ. ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ಹರಸುವುದೇ ಒಳಿತು. ಸ್ನೇಹವೇ ಆಗಲಿ, ಸಂಬಂಧಗಳೇ ಆಗಲಿ, ಅವರಿಗೆ ಅದು ಉಸಿರು ಅನಿಸಬೇಕೇ ಹೊರತು ಉಸಿರುಗಟ್ಟುವಂತಾಗಬಾರದು. ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡುತ್ತಾರೆ ಎಂದು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳಬಾರದು. ನಾವು ಹೇಗೆ ಇದ್ದರೂ ಆಡಿಕೊಳ್ಳುವವರು ಇದ್ದೇ ಇರುತ್ತಾರೆ. ಅವರ ಮುಂದೆ ತಲೆ ಎತ್ತಿ ನಡೆಯಬೇಕು, ಆಗ ಅವರೇ ತಲೆ ತಗ್ಗಿಸುತ್ತಾರೆ. ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಹೇಳಲಿ, ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತದೆ. ಬದುಕುವುದು ಬೇರೆ, ಜೀವನ ಮಾಡುವುದು ಬೇರೆ. ಬದುಕುವುದರಲ್ಲಿ ಜೀವ ಮಾತ್ರ ಇರುತ್ತದೆ, ಜೀವಿಸುವುದರಲ್ಲಿ ಸಂಸ್ಕೃತಿ, ಅನುಭೂತಿ ಇರುತ್ತದೆ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.